ವ್ಲಾಗ್ ತುಂಬಾ ಸ್ಪೆಷಲ್ ಆಗಿದೆ. ಮೆಟ್ರೋ ಇಂದ ಜಯನಗರ್ ರೀಚ್ ಆದ್ವಿ. ನಾವು ಡಿಫ್ರೆಂಟ್ ಶಾಪ್ಸ್ಗೆ ಹೋಗಿ ಶಾಪಿಂಗ್ ಮಾಡಿದ್ವಿ. ಅಕ್ಕ ಮತ್ತೆ ಅಣ್ಣ ಅವರಿಗೆ ಬೇಕಾದ ಸೆಲೆಕ್ಟ್ ಮಾಡಿದ್ರು. ನಾವು ಆಟೋ ಹೊತ್ಕೊಂಡು ಜಯದೇವ ಹಾಸ್ಪಿಟಲ್ ಹತ್ರ ಬಂದ್ವಿ. ಮೆಡಿಸಿನ್ ಕರೆಕ್ಟ್ ಟೈಮ್ಗೆ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅಜ್ಜಿಗೆ ಬೇಕಾದ ಟ್ಯಾಬ್ಲೆಟ್ಸ್ ತಗೊಂಡು ನಮ್ಮ ವರ್ಕ್ ಕಂಪ್ಲೀಟ್ ಮಾಡಿದ್ವಿ. ಅನೌನ್ಸ್ಮೆಂಟ್ ಬಂದ ತಕ್ಷಣ ಮೆಟ್ರೋ ಸ್ಟೇಷನ್ಗೆ ಎಂಟ್ರಿ ಆಯ್ತು. ಮನೆ ಮುಂದೆ ಬ್ಯೂಟಿಫುಲ್ ರಂಗೋಲಿ ಹಾಕ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಟೇಸ್ಟಿ ಫುಡ್ ಪ್ರಿಪೇರ್ ಮಾಡ್ತೆ. ಫಸ್ಟ್ ಡೇ ಸ್ಕೂಲ್ ಅಂದ್ರೆ ಮಕ್ಕಳಿಗೆ ಎಕ್ಸೈಟ್ಮೆಂಟ್ ಇರುತ್ತೆ. ಅಮ್ಮನಿಗೆ ಕಾಲಿಗೆ ನಮಸ್ಕಾರ ಮಾಡಿ ಸ್ಕೂಲ್ಗೆ ಹೊರಟ್ರು. ಆ ಮೂಮೆಂಟ್ ನೋಡೋಕೆ ತುಂಬಾ ಎಮೋಷನಲ್ ಅಂಡ್ ಹ್ಯಾಪಿ ಫೀಲಿಂಗ್ ಇತ್ತು. ಪೂಜೆ ಮಾಡಿ ದಿನಾನ ಸ್ಟಾರ್ಟ್ ಮಾಡ್ತೆ. ಹೌಸ್ ಹೋಲ್ಡ್ ವರ್ಕ್ ಕಂಪ್ಲೀಟ್ ಆದ್ಮೇಲೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಫೀಲಿಂಗ್ ಬಂತು. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಾಲಗವಿಕುಮಾರ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ ತುಂಬಾ ಸ್ಪೆಷಲ್ ಆಗಿದೆ ಬಿಕಾಸ್ ಈ ವ್ಲಾಗ್ ಅಲ್ಲಿ ನಮ್ಮ ಸಂಡೇ ಶಾಪಿಂಗ್ ಟ್ರಿಪ್, ಬ್ಯಾಂಗ್ಳೂರ್ ಮೆಟ್ರೋ ಎಕ್ಸ್ಪೀರಿಯನ್ಸ್, ಜಯನಗರ್ ಶಾಪಿಂಗ್, ಜಯದೇವ ಹಾಸ್ಪಿಟಲ್ ವಿಸಿಟ್ ಮತ್ತೆ ನೆಕ್ಸ್ಟ್ ಡೇ ಮಕ್ಕಳ ಫಸ್ಟ್ ಡೇ ಸ್ಕೂಲ್ ಎಕ್ಸ್ಪೀರಿಯನ್ಸ್ ಎಲ್ಲವನ್ನು ಶೇರ್ ಮಾಡ್ತಿದ್ದೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಸಂಡೇ ಬೆಳಗ್ಗೆ ನಾನು, ನನ್ನ ಅಣ್ಣ ಮತ್ತೆ ಅಕ್ಕ 3 ಜನ ಜಯನಗರ್ ಶಾಪಿಂಗ್ಗೆ ಹೊರಡೋಣ ಅಂತ ಪ್ಲಾನ್ ಮಾಡ್ಕೊಂಡು ರೆಡಿ ಆದ್ವಿ. ಮಾರ್ನಿಂಗ್ ಎಲ್ಲರೂ ಎಕ್ಸೈಟ್ಮೆಂಟ್ ಅಲ್ಲಿ ರೆಡಿಯಾಗಿ ಬೈಕ್ ಅಲ್ಲಿ ಮನೆಯಿಂದ ಹೊರಟ್ವಿ. ಬ್ಯಾಂಗ್ಳೂರ್ ರೋಡ್ ಸಂಡೇ ಮಾರ್ನಿಂಗ್ ಸ್ವಲ್ಪ ಕಾಮ್ ಆಗಿತ್ತು. ನಾವು ಬೈಕ್ ಅಲ್ಲಿ ಸಿಂಗ್ಸಂದ್ರ ಮೆಟ್ರೋ ಸ್ಟೇಷನ್ ವರೆಗೂ ಟ್ರಾವೆಲ್ ಮಾಡಿದ್ವಿ. ಮೆಟ್ರೋ ಸ್ಟೇಷನ್ ಹತ್ರ ಬೈಕ್ ಪಾರ್ಕಿಂಗ್ ಮಾಡಿ ಟಿಕೆಟ್ ತಗೊಂಡು ಸ್ಟೇಷನ್ ಒಳಗಡೆ ಬಂದ್ವಿ. ಮೆಟ್ರೋ ಸ್ಟೇಷನ್ ಕ್ಲೀನ್ ಆಗಿ ವೆಲ್ ಮೇಂಟೈನ್ಡ್ ಆಗಿತ್ತು. ಎಸ್ಕಲೇಟರ್ ಅಲ್ಲಿ ಹೋಗಿ ಪ್ಲಾಟ್ಫಾರ್ಮ್ ರೀಚ್ ಆದ್ವಿ. ಮೆಟ್ರೋ ಟ್ರಾವೆಲ್ ಅಂದ್ರೆ ಬ್ಯಾಂಗ್ಳೂರ್ ಟ್ರಾಫಿಕ್ ಟೆನ್ಷನ್ ಇಲ್ಲ, ಕಂಫರ್ಟಬಲ್ ಆಗಿ ಟ್ರಾವೆಲ್ ಮಾಡಬಹುದು. ಪ್ಲಾಟ್ಫಾರ್ಮ್ ಮೇಲೆ ನಿಂತಾಗ ಮೆಟ್ರೋ ಬರುವ ಅನೌನ್ಸ್ಮೆಂಟ್ ಕೇಳಿಸ್ತಿತ್ತು. ಸ್ಟೇಷನ್ ಅಟ್ಮಾಸ್ಫಿಯರ್ ನೋಡೋಕೆ ತುಂಬಾ ಚೆನ್ನಾಗಿತ್ತು. ಫ್ಯಾಮಿಲೀಸ್, ಸ್ಟೂಡೆಂಟ್ಸ್, ಆಫೀಸ್ ಎಂಪ್ಲಾಯೀಸ್ ಎಲ್ಲರೂ ಮೆಟ್ರೋ ಯೂಸ್ ಮಾಡ್ತಿದ್ರು. ಫ್ಯೂ ನಿಮಿಷಗಳ ನಂತರ ನಮ್ಮ ಮೆಟ್ರೋ ಬಂತು. ಮೆಟ್ರೋ ಒಳಗಡೆ ಕ್ಲೀನ್ ಸೀಟ್ಸ್, ಎಸಿ ಫೆಸಿಲಿಟಿ ಮತ್ತು ಸ್ಮೂತ್ ಜರ್ನಿ ಎಕ್ಸ್ಪೀರಿಯನ್ಸ್ ಇತ್ತು. ವಿಂಡೋ ಇಂದ ಬ್ಯಾಂಗ್ಳೂರ್ ಸಿಟಿ ವ್ಯೂಸ್ ನೋಡ್ತಾ ಜರ್ನಿ ಎಂಜಾಯ್ ಮಾಡ್ತಿದ್ದೆ. ಮೆಟ್ರೋ ಇಂದ ಜಯನಗರ್ ರೀಚ್ ಆದ್ವಿ. ಜಯನಗರ್ ಬ್ಯಾಂಗ್ಳೂರ್ನ ಫೇಮಸ್ ಶಾಪಿಂಗ್ ಡೆಸ್ಟಿನೇಷನ್. ಇಲ್ಲಿ ಕ್ಲಾತ್ಸ್, ಫುಟ್ವೇರ್ಸ್, ಆಕ್ಸೆಸರೀಸ್, ಹೌಸ್ ಹೋಲ್ಡ್ ಐಟಮ್ಸ್ ಎಲ್ಲ ರೀಸನಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ. ನಾವು ಡಿಫ್ರೆಂಟ್ ಶಾಪ್ಸ್ಗೆ ಹೋಗಿ ಶಾಪಿಂಗ್ ಮಾಡಿದ್ವಿ. ಅಕ್ಕ ಮತ್ತೆ ಅಣ್ಣ ಅವರಿಗೆ ಬೇಕಾದ ಸೆಲೆಕ್ಟ್ ಮಾಡಿದ್ರು. ನಾನು ಕೂಡ ಮಾರ್ಕೆಟ್ ಅಟ್ಮಾಸ್ಫಿಯರ್ ಎಂಜಾಯ್ ಮಾಡ್ತಾ ಇದ್ದೆ. ಜಯನಗರ್ ಗುಡ್ಸ್, ಸ್ಟ್ರೀಟ್ ವೆಂಡರ್ಸ್, ಶಾಪ್ ಲೈಟ್ಸ್ ಮತ್ತೆ ಕಸ್ಟಮರ್ ಕ್ರೌಡ್ ನೋಡೋಕೆ ತುಂಬಾ ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಶಾಪಿಂಗ್ ಮಾಡುವಾಗ ಬಾರ್ಗೇನಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಇಂಟ್ರೆಸ್ಟಿಂಗ್ ಆಗಿತ್ತು. ಸ್ವಲ್ಪ ಟೈಮ್ ನಲ್ಲಿ ನಮ್ಮ ಶಾಪಿಂಗ್ ಕಂಪ್ಲೀಟ್ ಆಯ್ತು. ಜಯನಗರ್ ಬ್ಯಾಂಗ್ಳೂರ್ನ ಓಲ್ಡೆಸ್ಟ್ ಮತ್ತು ವೆಲ್ ಪ್ಲಾನ್ಡ್ ಏರಿಯಾ ಅಲ್ಲಿ ಒಂದು. ಇಲ್ಲಿ ಪಾರ್ಕ್ಸ್, ಶಾಪಿಂಗ್ ಕಾಂಪ್ಲೆಕ್ಸ್ ಮತ್ತೆ ಟ್ರೆಡಿಷನಲ್ ಮಾರ್ಕೆಟ್ ಕಲ್ಚರ್ ಇನ್ನು ಪ್ರಿಸರ್ವ್ ಆಗಿತ್ತು. ಶಾಪಿಂಗ್ ಮುಗಿಸಿ ನಾವು ಆಟೋಗೋಸ್ಕರ ವೇಟ್ ಮಾಡ್ತಿದ್ವಿ. ಸೊ ಅಲ್ಲಿಂದ ಕ್ಯಾಬ್ ಮಾಡ್ಕೊಂಡು ನಾವು ಆಟೋ ಹೊತ್ಕೊಂಡು ಜಯದೇವ ಹಾಸ್ಪಿಟಲ್ ಹತ್ರ ಬಂದ್ವಿ. ಅಜ್ಜಿಗೆ ಟ್ಯಾಬ್ಲೆಟ್ಸ್ ಬೇಕಾಗಿತ್ತು, ಅದಕ್ಕೆ ಮೆಡಿಸಿನ್ ತಗೊಂಡು ಬರ್ಬೇಕಿತ್ತು. ಸೊ ಹಾಸ್ಪಿಟಲ್ ಏರಿಯಾಗೆ ಹೋದಾಗ ಅಲ್ಲಿ ತುಂಬಾ ಪೇಷಂಟ್ಸ್, ಸ್ಟಾಫ್ ಎಲ್ಲರೂ ಬ್ಯುಸಿಯಾಗಿ ಕೆಲಸ ಮಾಡ್ತಿದ್ರು. ಮೆಡಿಸಿನ್ ಕರೆಕ್ಟ್ ಟೈಮ್ಗೆ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಎಸ್ಪೆಷಲಿ ಎಲ್ಡರ್ಸ್ಗೆ ರೆಗ್ಯುಲರ್ ಟ್ಯಾಬ್ಲೆಟ್ಸ್ ಅವಶ್ಯಕತೆ ಇರುತ್ತೆ. ಅವಾಗ ಹೆಲ್ತ್ ಮೇಂಟೈನ್ ಮಾಡೋಕೆ ಮೆಡಿಸಿನ್ಸ್ ತುಂಬಾನೇ ಮುಖ್ಯ ರೋಲ್ ಪ್ಲೇ ಮಾಡುತ್ತೆ. ಅಜ್ಜಿಗೆ ಬೇಕಾದ ಟ್ಯಾಬ್ಲೆಟ್ಸ್ ತಗೊಂಡು ನಮ್ಮ ವರ್ಕ್ ಕಂಪ್ಲೀಟ್ ಮಾಡಿದ್ವಿ. ಮೆಡಿಸಿನ್ ತಗೊಂಡು ಅಲ್ಲಿಂದ ಮೆಟ್ರೋ ಸ್ಟೇಷನ್ಗೆ ಬಂದ್ವಿ. ಮೆಟ್ರೋ ಬರೋದಕ್ಕೆ ಅಪ್ರಾಕ್ಸಿಮೇಟ್ಲಿ 10 ನಿಮಿಷ ಟೈಮ್ ಇತ್ತು. ಸೊ ನಾವು ಪ್ಲಾಟ್ಫಾರ್ಮ್ ಮೇಲೆ ಕುತ್ಕೊಂಡು ವೇಟ್ ಮಾಡ್ತಿದ್ವಿ. ಮೆಟ್ರೋ ಸ್ಟೇಷನ್ ಅಲ್ಲಿ ಕುತ್ಕೊಂಡು ಇದ್ದಾಗ ಜನರ ಆಕ್ಟಿವಿಟೀಸ್ ನ ಅಬ್ಸರ್ವ್ ಮಾಡ್ಕೊಂಡು ಕುತ್ಕೊಂಡಿದ್ದೆ. ಅನೌನ್ಸ್ಮೆಂಟ್ ಬಂದ ತಕ್ಷಣ ಮೆಟ್ರೋ ಸ್ಟೇಷನ್ಗೆ ಎಂಟ್ರಿ ಆಯ್ತು. ಮೆಟ್ರೋ ಒಳಗಡೆ ಕಂಫರ್ಟಬಲ್ ಆಗಿ ಸಿಂಗ್ಸಂದ್ರ ಸ್ಟೇಷನ್ ವರೆಗೂ ಟ್ರಾವೆಲ್ ಮಾಡಿದ್ವಿ. ಸಿಂಗ್ಸಂದ್ರ ರೀಚ್ ಆಗಿ ಬೈಕ್ ತಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದ್ಮೇಲೆ ಲಂಚ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಸೊ ಸಂಡೇ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಡೇ ಜೂನ್ 1 ಸಮ್ಮರ್ ಹಾಲಿಡೇಸ್ ಮುಗಿದು ಮಕ್ಕಳಿಗೆ ಫಸ್ಟ್ ಡೇ ಸ್ಟಾರ್ಟ್ ಆಯ್ತು. ಮಾರ್ನಿಂಗ್ 6 ಗಂಟೆಗೆ ಎದ್ದು ಡೈಲಿ ಆಕ್ಟಿವಿಟಿ ಸ್ಟಾರ್ಟ್ ಆಯ್ತು. ಫಸ್ಟ್ ಮನೆ ಕೆಲಸ,
ಮಾಡ್ಬೇಕಲ್ವಾ. ಸೊ ಫಸ್ಟ್ ಮನೆ ಕಸ ಗುಡಿಸಿ ನೀರ್ ಹಾಕಿ ಕ್ಲೀನ್ ಮಾಡಿದೆ. ಮನೆ ಮುಂದೆ ಬ್ಯೂಟಿಫುಲ್ ರಂಗೋಲಿ ಹಾಕ್ದೆ. ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಅಂಡ್ ಕಿಚನ್ ಅಲ್ಲಿ ಪಲಾವ್, ಮೊಸರು ಬಜ್ಜಿ ರೆಡಿ ಮಾಡಿದೆ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಟೇಸ್ಟಿ ಫುಡ್ ಪ್ರಿಪೇರ್ ಮಾಡಿದೆ. ಫಸ್ಟ್ ಡೇ ಸ್ಕೂಲ್ ಅಂದ್ರೆ ಮಕ್ಕಳಿಗೆ ಎಕ್ಸೈಟ್ಮೆಂಟ್ ಇರುತ್ತೆ. ನ್ಯೂ ಬುಕ್ಸ್, ನ್ಯೂ ಫ್ರೆಂಡ್ಸ್, ನ್ಯೂ ಎಲ್ಲ ಥಿಂಗ್ಸ್ ಇರುತ್ತಲ್ಲ. ಸೊ ಮೀಟ್ ಮಾಡೋದಕ್ಕೆ ಅಂತ ಅನ್ಬಿಟ್ಟು ಎಕ್ಸೈಟ್ ಆಗಿ ಇರ್ತಾರೆ. ಎಲ್ಲವನ್ನು ಮಕ್ಕಳ ಮುಖದಲ್ಲಿ ಕಾಣಿಸ್ತಿತ್ತು. ಅಕ್ಕನ ಮಕ್ಕಳು ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು ರೆಡಿ ಆದ್ರು. ಸ್ಕೂಲ್ಗೆ ಹೋಗುವ ಮುಂಚೆ ದೇವರಿಗೆ ಕೈ ಮುಗಿದ್ರು. ನಂತರ ಹಿರಿಯರಿಗೆ ನಮಸ್ಕಾರ ಮಾಡಿ ಬ್ಲೆಸ್ಸಿಂಗ್ಸ್ ಪಡ್ಕೊಂಡ್ರು. ಅಮ್ಮನಿಗೆ ಕಾಲಿಗೆ ನಮಸ್ಕಾರ ಮಾಡಿ ಸ್ಕೂಲ್ಗೆ ಹೊರಟ್ರು. ಆ ಮೂಮೆಂಟ್ ನೋಡೋಕೆ ತುಂಬಾ ಎಮೋಷನಲ್ ಅಂಡ್ ಹ್ಯಾಪಿ ಫೀಲಿಂಗ್ ಇತ್ತು. ಪೇರೆಂಟ್ಸ್ಗೆ ಮಕ್ಕಳು ಸ್ಕೂಲ್ಗೆ ಹೋಗುವಾಗ ಒಂದು ಸ್ಪೆಷಲ್ ಫೀಲಿಂಗ್ ಇರುತ್ತೆ. ಸಮ್ಮರ್ ಹಾಲಿಡೇಸ್ ಅಲ್ಲಿ ಮನೆ ತುಂಬಾ ಆಕ್ಟಿವ್ ಇತ್ತು. ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಮತ್ತೆ ರೆಗ್ಯುಲರ್ ರೂಟೀನ್ಸ್ ಶುರು ಆಯ್ತು ಅಂತ. ಫಸ್ಟ್ ಡೇ ಸ್ಕೂಲ್ ಆಲ್ವೇಸ್ ಸ್ಪೆಷಲ್ ಮೂಮೆಂಟ್ಸ್, ಮೆಮೊರೀಸ್ ಆಗುತ್ತೆ. ಮಕ್ಕಳು ಸ್ಕೂಲ್ಗೆ ಹೋದ ನಂತರ ನಾವು ಮನೆ ಕೆಲಸನ ಕಂಟಿನ್ಯೂ ಮಾಡಿದೆ. ತರಕಾರಿ ಹಾಕಿ ಸಾಂಬಾರ್ ಮಾಡಿದೆ. ನಂತರ ದೇವರಿಗೆ ಪೂಜೆ ಮಾಡಿ ದಿನಾನ ಸ್ಟಾರ್ಟ್ ಮಾಡಿದೆ. ಹೌಸ್ ಹೋಲ್ಡ್ ವರ್ಕ್ ಕಂಪ್ಲೀಟ್ ಆದ್ಮೇಲೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಫೀಲಿಂಗ್ ಬಂತು. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಅಲ್ಲಿ ನನ್ನ ಜಯನಗರ್ ಶಾಪಿಂಗ್ ಎಕ್ಸ್ಪೀರಿಯನ್ಸಸ್, ಬ್ಯಾಂಗ್ಳೂರ್ ಮೆಟ್ರೋ ಜರ್ನಿ, ಜಯದೇವ ಹಾಸ್ಪಿಟಲ್ ವಿಸಿಟ್ ಮತ್ತು ಮಕ್ಕಳ ಫಸ್ಟ್ ಡೇ ಸ್ಕೂಲ್ ಸ್ಪೆಷಲ್ ಮೂಮೆಂಟ್ಸ್ ಎಲ್ಲವನ್ನು ಶೇರ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಒಪಿನಿಯನ್ ಕಮೆಂಟ್ ನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್.